ಮಂಡಳಿ ಅಧ್ಯಕ್ಷರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅವಧಿ ಮುಗಿದಿರುವ 25ಕ್ಕೂ ಹೆಚ್ಚು ನಿಗಮ ಮಂಡಳಿಗಳ ಅಧ್ಯಕ್ಷರ ಅವಧಿಯನ್ನ ಮುಂದುವರೆಸಲಾಗಿದೆ. ಡೋಲಾಯಮಾನ ಸ್ಥಿತಿಯಲ್ಲಿದೆ. ಅಧ್ಯಕ್ಷರ ಸ್ಥಾನಗಳೀಗ ಭದ್ರವಾಗಿದೆ. ಆದರೆ ಮುಂದಿನ ಆದೇಶದವರೆಗೆ ಎಂಬುದಾಗಿ ಉಲ್ಲೇಖಿಸಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. 2024ರ ಜನವರಿ 26ರಿಂದ 2 ವರ್ಷಗಳವರೆಗೆ ವಿವಿಧ ನಿಗಮ ಮಂಡಳಿಗಳಿಗೆ ಆಡಳಿತ ಪಕ್ಷದ ಶಾಸಕರನ್ನ ನೇಮಿಸಿ ಆದೇಶಿಸಲಾಗಿತ್ತು. ಸೋಮವಾರ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ಗಾದಿ ಕೈತಪ್ಪುವ ಚಿಂತೆ ಕಾಡಿತ್ತು. ಆದರೀಗ ಈ ಹಿಂದೆ ನೇಮಕಗೊಂಡಿದ್ದವರನ್ನೇ ಮುಂದುವರಿಸುವಂತಹ ಆದೇಶ ಹೊರಬಿದ್ದಿದ್ದು ಸದ್ಯಕ್ಕೆ ಬೀಸುವ ದೊನ್ನೆಯಿಂದ ತಪ್ಪಿಸಿಕೊಂಡಂತಾಗಿದೆ. ಈಗಿನ ಆದೇಶದಲ್ಲಿ ಮುಂದಿನ ಆದೇಶದವರೆಗೆ ಎಂಬ ಒಂದು ಸಾಲು ಮಾತ್ರ ಇದ್ದು ಯಾವಾಗ ಬೇಕಿದ್ರೂ ಕೂಡ ಸ್ಥಾನಕ್ಕೆ ಕುತ್ತು ಬರಬಹುದಾಗಿದೆ. ಒಂದೆಡೆ ಸಂಪುಟ ಪುನರ್ರಚನೆ, ಇನ್ನೊಂದೆಡೆ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಪಕ್ಷದೊಳಗಿದ್ದು ನಿಗಮ ಮಂಡಳಿ ಕುರ್ಚಿ ಏನಾಗಲಿದೆ ಎಂಬ ತೂಗುಗತ್ತಿಯಂತೂ ನೇತಾಡ್ತಾನೆ ಇದೆ. ಇನ್ನು 2 ವರ್ಷ ಪೂರೈಸಿರುವಂತಹ ನಿಗಮ ಮಂಡಳಿ ಅಧ್ಯಕ್ಷರನ್ನ ಸರ್ಕಾರ ಇದುವರೆಗೂ ಮುಂದುವರಿಸುತ್ತಾರೋ ಅಥವಾ ಮಧ್ಯದಲ್ಲೇ ಕೈಬಿಡ್ತಾರಾ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.